ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಅಕಾಡೆಮಿಯಿಂದ ಸಾಮಾನ್ಯ ಜ್ಞಾನ 2025ನ ಅದ್ಭುತವಾದಂಥ ಪ್ರಶ್ನೋತ್ತರ ಸರಣಿ ನಿಮಗೋಸ್ಕರ ತರ್ತಾ ಇದ್ದೀವಿ. ಬಹಳ ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸಲ್ಲಿ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಆ ಪ್ರಶ್ನೆಗಳ ಸರಣಿಯಲ್ಲಿ ಇವತ್ತು ನಮ್ಮ ಸರಣಿಯ 16ನೇ ಭಾಗಕ್ಕೆ ಬರ್ತಾ ಇದ್ದೀನಿ. 15 ಭಾಗದಲ್ಲಿ ಆಲ್ರೆಡಿ 290 ಪ್ರಶ್ನೆಗಳ ಎಕ್ಸ್ಪ್ಲನೇಷನ್ಸ್ 360 ಡಿಗ್ರಿನಲ್ಲಿ ನಿಮಗೋಸ್ಕರ ಸಿಕ್ಕಿದೆ. ನೋಡಿದಂಥವ್ರು ಖುಷಿ ಪಟ್ಟ ಮೇಲೆ ನೀವು ಶೇರ್ ಮಾಡಬೇಕು, ಜೊತೆಗೆ ಲೈಕ್ ಮಾಡಬೇಕು. ಚಾನಲ್ನ ಬಗ್ಗೆ ಒಂದಿಷ್ಟು ಅತ್ಯುತ್ತಮವಾದಂಥ ಶೇರಿಂಗ್ ಆಗಲಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ 291ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಭಾಳ ಅದ್ಭುತವಾದ ಪ್ರಶ್ನೆ ಇದೆ ಕಣ್ರಿ. ಆರ್ಯ ಸಮಾಜದ ಬಗ್ಗೆ ಇಲ್ಲಿ ಪ್ರಶ್ನೆ ಇದೆ ನೋಡಿ. ಆರ್ಯ ಸಮಾಜವನ್ನು ಸ್ಥಾಪಿಸಿದವ್ರು ಯಾರು ಅಂತ. ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್, ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ. ಇಷ್ಟು ಜನರು ಕೊಟ್ಟಿದ್ದಾರೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಭಾಳ ಅದ್ಭುತವಾದ ಹೆಸರುಗಳಿವೆ, 4 ಕೂಡ. ಯಾರು ಈ ಸಮಾಜದ ಸ್ಥಾಪಕರು ಅಂದರೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ್ದು ಸ್ವಾಮಿ ದಯಾನಂದ ಸರಸ್ವತಿ ಅವರು. ನಿಮಗೆ ನೆನಪಿರಲಿ, ಸ್ವಾಮಿ ದಯಾನಂದ ಸರಸ್ವತಿ ಅಂತ ಒಬ್ಬರು ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ರೆ ಭಾರತಕ್ಕೆ ಭಾಳ ದೊಡ್ಡ ಮಟ್ಟದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಕ್ಕೆ ಒಂದು ಮೋಟಿವೇಶನ್ನೇ ಇರ್ತಿರಲಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಇವರ ಗರಡಿಯಿಂದ ಬಂದಂತಹ ಪ್ರತಿಯೊಬ್ಬ ಶಿಷ್ಯರು ಕೂಡ ಈ ದೇಶಕ್ಕಾಗಿ ಭಾಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟ ನಾಯಕರುಗಳೇ ನಮಗೆ ಸಿಗ್ತಾರೆ. ಅದರಲ್ಲೂ ದಯಾನಂದ ಸರಸ್ವತಿಯವರ ಆರ್ಯ ಸಮಾಜದ ಕಲ್ಪನೆ ಅಂದರೆ ಸ್ವರಾಜ್ಯದ ವಿಚಾರ. ಸ್ವರಾಜ್ಯ ಅನ್ನುವ ಕಲ್ಪನೆ ಇವ್ರದ್ದು ಬಹಳ ದೊಡ್ಡದು. ಸ್ವರಾಜ್ಯ, ಸ್ವದೇಶಿ ಈ 2 ಕಲ್ಪನೆಗಳು ನಮ್ಮ ರಾಷ್ಟ್ರೀಯ ಹೋರಾಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂಡವು. ಬಾಲಗಂಗಾಧರ್ ತಿಲಕ್ ಅಂತವರ ಅದ್ಭುತವಾದ ಶಿಷ್ಯ ನಮಗೆ ಈ ಆರ್ಯ ಸಮಾಜದ ಫಾಲೋವರ್ಸಲ್ಲಿ. ಲಾಲಾ ಲಜಪತ್ ರಾಯರಂಥವ್ರು ಸಿಗ್ತಾರೆ, ಭಗತ್ ಸಿಂಗ್ ಅಂತವ್ರು ಸಿಗ್ತಾರೆ. ಇವರೆಲ್ಲರ ಹಿಂದ್ಗಡೆ ಇರೋ ಮಹಾನ್ ಶಕ್ತಿನೇ ದಯಾನಂದ ಸರಸ್ವತಿಯವರು. ಹಾಗಾಗಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇವರು ಕೂಡ ಬರೆದಂಥದ್ದು ಸತ್ಯಾರ್ಥ ಪ್ರಕಾಶ ಅನ್ನುವ ಕೃತಿ. ನಿಮಗೆ ನೆನಪಿರಲಿ, ಈ ಸತ್ಯಾರ್ಥ ಪ್ರಕಾಶ ಅನ್ನುವ ಕೃತಿನೇ ಅವತ್ತು ಬಹಳ ಅದ್ಭುತವಾಗಿ ಹಿಂದಿ ಭಾಷೆಯಲ್ಲಿ ಇದನ್ನು ಪ್ರಕಟ ಮಾಡ್ತಾರೆ ಅವರು. ಓಕೆ, ಗುಜರಾತಿಯವರಾಗಿದ್ದರೂ ಕೂಡ ಹಿಂದಿ ಭಾಷೆಯಲ್ಲಿ ಪ್ರಕಟ ಮಾಡಿ ಉತ್ತರ ಭಾರತದಲ್ಲಿ 8 ರಾಜ್ಯಗಳಲ್ಲೂ ಭಾಳ ಅದ್ಭುತವಾಗಿ ಅದರ ವಿಚಾರಧಾರೆಗಳು ಸಿಗಲಿ ಅನ್ನೋ ಕಾರಣಕ್ಕಾಗಿ ಸ್ವಾಮಿ ದಯಾನಂದ ಸರಸ್ವತಿಯವರು ಈ ಕೃತಿಯನ್ನು ಕೂಡ ಬರೀತಾರೆ ಅವರು. ಹಾಗಾಗಿ ಮುಂದೆ ಇವರ ಕಾನ್ಸೆಪ್ಟಲ್ಲಿ ಹೋರಾಟ ಮಾಡಿದವರು ನಮಗೆ ಸ್ವಾಮಿ ಸಹಜಾನಂದ ಸರಸ್ವತಿಯವರು ಕೂಡ ಸಿಗ್ತಾರೆ. ಓಕೆ, ಸ್ವಾಮಿ ಶ್ರದ್ಧಾನಂದ ಅವರು ಕೂಡ ಸಿಗ್ತಾರೆ. ಇವರೆಲ್ಲರೂ ಉತ್ತರ ಭಾರತದಲ್ಲಿ ಇದುವರೆಗೂ ಅವರ ಒಂದು ದೊಡ್ಡ ಮಟ್ಟದ ಅಸ್ಥಿ ಭಾರತ್ವ ನಮಗೆ ಕಾಣುತ್ತೆ ಅಂದರೆ ದಯಾನಂದ ಸರಸ್ವತಿಯವರು. ಈಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ನಡೆಸ್ತಕ್ಕಂತಹ ಚಳುವಳಿಗಳಿದಾವಲ್ಲ, ಕೆಲವೊಂದು ಹೋರಾಟಗಳು, ಅದ್ರ ಹಿಂದಿನ ದೊಡ್ಡ ಶಕ್ತಿನೇ ಆರ್ಯ ಸಮಾಜ್. ಹಾಗಾಗಿ ನಮ್ಮಲ್ಲಿ ಶುದ್ಧಿ ಚಳುವಳಿ ಅನ್ನೋ ಕಾನ್ಸೆಪ್ಟು, ಆ ಶುದ್ಧಿ ಚಳುವಳಿ ಅನ್ನುವ ಕಾನ್ಸೆಪ್ಟನ್ನೇ ಈಗ ಮಾಡರ್ನ್ ಇಂಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ, ಗರ್ವಾಪ್ಸಿ ಅಂತ. ಇವೆಲ್ಲ ಪ್ರಕ್ರಿಯೆಗಳು ಬಂದಿದ್ದು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಹಾಗಾಗಿ ಆರ್ಯ ಸಮಾಜದ ಪರಿಕಲ್ಪನೆ ಇವ್ರದ್ದೇನೆ. ಇನ್ನು ಉಳಿದಂಥ ಸಮಾಜಗಳಲ್ಲಿ ಬಂದರೆ ನಮಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಪರಿಕಲ್ಪನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಆಶ್ರಮ, ಯಾಕೆಂದರೆ ತಮ್ಮ ಶ್ರೇಷ್ಠ ಗುರುಗಳ ಆದರ್ಶಗಳನ್ನು ಜಗತ್ತಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಮಕೃಷ್ಣ ಆಶ್ರಮವನ್ನು ಕಟ್ಟಿದ್ದು ಸ್ವಾಮಿ ವಿವೇಕಾನಂದ ಅವರು. ಇನ್ನು ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಅವರು ಮತ್ತು ಮೇಡಮ್ ಬ್ಲಾವೆಟ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್, HS ಆಲ್ಕಾಟ್ ಅಂತ ಕರಿತೀವಿ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಕಟ್ತಾರೆ. ಇದೇ ಥಿಯೋಸಾಫಿಕಲ್ ಸೊಸೈಟಿ ಭಾರತಕ್ಕೆ ಮದ್ರಾಸ್ ಪ್ರಾಂತ್ಯಕ್ಕೆ ಕಾಲಿಡುತ್ತೆ. ಮದ್ರಾಸ್ ಪ್ರಾಂತ್ಯಕ್ಕೆ ಕಾಲಿಟ್ಟ ನಂತರ ಇಲ್ಲಿ ಭಾಳ ದೊಡ್ಡ ಮಟ್ಟದ ಪರಿವರ್ತನೆಗಳು ಬಂದಿದ್ದು, ಭಾರತದಲ್ಲಿ ಆ ಮಟ್ಟಿನ ಒಂದು ಸೂಚನೆಗಳು ಬಂದಿದ್ದು. ಮುಂದೆ ಹೋಮ್ ರೂಲ್ ಲೀಗ್ ಅನ್ನುವ ಕಾನ್ಸೆಪ್ಟ್ಗಳನ್ನೆಲ್ಲ ಕಟ್ಟಿದ್ದು ಅನಿ ಬೆಸೆಂಟ್ ರವರಿಂದ. ಓಕೆ, ಹಾಗಾಗಿ ಅನಿ ಬೆಸೆಂಟ್ ರವರು ಇದೇ ಥಿಯೋಸಾಫಿಕಲ್ ಸೊಸೈಟಿಯ ಮೂಲ. ಅದನ್ನು ನಮಗೆ ಬ್ರಹ್ಮ ದಿವ್ಯಜ್ಞಾನ ಸಭೆ ಅಂತಲೂ ಕೂಡ ಕರೀತಾರೆ ಕನ್ನಡದಲ್ಲಿ. ನೆಕ್ಸ್ಟು ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗಢ ಚಳುವಳಿಯನ್ನು ತಂದವರು. ಹಾಗಾಗಿ ಭಾರತದಲ್ಲಿ
ಮುಸ್ಲಿಂ ವಿದ್ಯಾರ್ಥಿಗಳಿಗೂ ವಿದೇಶಿ ಪಾಶ್ಚಿಮಾತ್ಯ ಜ್ಞಾನ ಬೇಕು ಅನ್ನೋ ವಿಚಾರದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗಢ ಚಳುವಳಿ ತರ್ತಾರೆ. ದಿಯೋಬಂದ್ ಮೂಮೆಂಟು ಮೊಹಮ್ಮದ್ ಖಾಸಿಮ್ ಮತ್ತು ರಶೀದ್ ಅಹಮದ್ ಅವರು ಬರ್ತಾರೆ. ಸ್ವಾಮಿ ಚಿನ್ಮಯಾನಂದ ಚಿನ್ಮಯ್ ಮಿಷನ್ ಕೂಡ ತಂದವರು. ಗೋಪಾಲ್ ಕೃಷ್ಣ ಗೋಖಲೆ ಅವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ನೋಡಿ, ಇವೆರಡಕ್ಕೂ ಯಾಕೆ ನಿಮಗೆ ಹಾಕಿದ್ದೀನಿ ಅಕ್ಕಪಕ್ಕ ಅಂದರೆ ಕನ್ಫ್ಯೂಸ್ ಆಗಬೇಡಿ. ಲಾಲಾ ಲಜಪತ್ ರಾಯ್ ಅವರು ತಂದಿದ್ದು ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅಂತ. ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅಂದರೆ ಅದು ಲಾಲಾ ಲಜಪತ್ ರಾಯ್ ಅವ್ರದ್ದು. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತಂದರೆ ಅದು ನಿಮಗೆ ನೆನಪಿರಲಿ ಯಾರ್ದೋ ಗೋಪಾಲಕೃಷ್ಣ ಗೋಖಲೆ ಅವ್ರದ್ದು. ಹಾಗಾಗಿ ಇವೆರಡು ವಿಚಾರ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಸರ್ವೆಂಟ್ಸ್ ಆಫ್ ಇಂಡಿಯಾ, ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ ಅಂತ. ಜ್ಯೋತಿಬಾ ಫುಲೆ ಅವ್ರದ್ದು ಸತ್ಯಶೋಧಕ ಸಮಾಜ. ಶಾ ವಲಿವುಲ್ಲಾ ವಹಬಿ ಮೂಮೆಂಟ್ ತರ್ತಾರೆ. ಇ ವಿ ರಾಮಸ್ವಾಮಿ ನಾಯರ್ ಅಂತ ಕರಿತೀವಿ, ಅವರು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟನ್ನು ತಂದವರು ಕೂಡ ಇದೇನೆ. ದಕ್ಷಿಣ ಭಾರತದಲ್ಲಿ ಇ ವಿ ರಾಮಸ್ವಾಮಿ ನಾಯ್ಕರ್ ಬಹಳ ದೊಡ್ಡ ಮಟ್ಟದ ಹೋರಾಟಗಾರರು ಕೂಡ ಹೌದು. ಅವರ ಇನ್ನೊಂದು ಹೆಸರಿನಿಂದ ದಕ್ಷಿಣ ಭಾರತದಲ್ಲೇ ಬಹುದೊಡ್ಡ ಪ್ರಸಿದ್ಧಿ. ಅದು ಹೇಗೆ, ಯಾರು ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಮಾಡೋಣ. ಕ್ವಶನ್ ನಂಬರ್ 292, ಬಹಳ ಅದ್ಭುತವಾದ ಪ್ರಶ್ನೆ. ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಯಾವುದಾಗಿತ್ತು? ಖರ್ಜ್, ಉಶ್, ಜಕಾತ್, ಜಜಿಯಾ ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲಿ ಮೊಘಲರ ಆಡಳಿತ ಪದ್ಧತಿಗಿಂತ ಹಿಂದೆ ನಮಗೆ ಬರ್ತಕ್ಕಂಥದ್ದು ದೆಹಲಿ ಸುಲ್ತಾನರ ಆಳ್ವಿಕೆ. ಓಕೆ, ದೆಹಲಿ ಸುಲ್ತಾನರ ಕಾಲದಿಂದ ಭಾರತದಲ್ಲಿ ತೆರಿಗೆ ಪದ್ಧತಿಗಳು ಕಂಪ್ಲೀಟಾಗಿ ಶರಿಯತ್ಸ್ನ ನಿಯಮದಲ್ಲಿ ನಡೀತಾ ಇತ್ತು. ಓಕೆ, ಈ ಶರಿಯತ್ನ ಆಧಾರವಾಗಿ ತೆರಿಗೆಗಳನ್ನು ಹಾಕ್ತಕ್ಕಂಥದ್ದು, ಭಾರತದ ಸಾಮ್ರಾಜ್ಯವನ್ನು ಕಂಟ್ರೋಲಿಗೆ ತೆಗೆದುಕೊಳ್ತಕ್ಕಂಥದ್ದು ನಡೀತಾ ಇತ್ತು. ದೆಹಲಿ ಸುಲ್ತಾನರು ಪ್ಲಸ್ ಮೊಘಲರ ಕಾಲದಲ್ಲಿ ಹಿಂದೂಗಳ ಮೇಲಿನ ತೆರಿಗೆಗಳು ಇಂಪಾರ್ಟೆಂಟ್ ಆಗಿತ್ತು. ಅದರಲ್ಲಿ ಯಾವುದು ಅಂತ ನಿಮಗೆ ಇಲ್ಲಿ ಕೇಳಿದ್ದಾರೆ. ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲಿನ ತೆರಿಗೆ ಜಜಿಯಾ. ಜಜಿಯಾ ಮೂಲತಃ ಬಂದದ್ದು ಹೇಳಿದ್ರಲ್ಲಿ ನಿಮಗೆ ದೆಹಲಿ ಸುಲ್ತಾನರ ಅಲಾವುದ್ದೀನ್ ಖಿಲ್ಜಿ ಕಾಲದಿಂದ ಶುರುವಾಗ್ತಾ ಬಂತು. ಅದು ಹಾಗೆ ಕಂಟಿನ್ಯೂಟಿ ಕೂಡ ಆಯಿತು. ಇಲ್ಲಿ ತೆರಿಗೆಗಳ ಬಗ್ಗೆ ಮಾತಾಡೋಣ. ಮಧ್ಯಕಾಲೀನ ಯುಗದಲ್ಲಿ ಘರಿ ಅಂತ ತೆರಿಗೆ ಇತ್ತು. ಈ ಘರಿ ಅನ್ನೋ ತೆರಿಗೆ ಬಂದಿದ್ದು ಮನೆಗಳ ಮೇಲೆ ಹಾಕ್ತಿದ್ದಂಥ ಕಂದಾಯ. ಆ ಮನೆಗಳ ಮೇಲೆ ಆಗ್ತಿದ್ದಂಥ ತೆರಿಗೆಯನ್ನು ಮೊದಲ ಬಾರಿಗೆ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅಲಾವುದ್ದೀನ್ ಖಿಲ್ಜಿ ಮಧ್ಯಕಾಲೀನ ಯುಗದಲ್ಲಿ. ಮತ್ತು ಚರಾಯಿ ಅಂತ ಗೋಮಾಳದ ಜಮೀನುಗಳೇನಿದ್ವಲ್ಲ, ಹುಲ್ಲುಗಾವಲುಗಳು ಅಂತೇನೆ, ಅವುಗಳ ಮೇಲೆಯೂ ಕೂಡ ಗೋಮಾಳದ ಭೂಮಿ ಮೇಲೆ ತೆರಿಗೆಯನ್ನು ಅಲಾವುದ್ದೀನ್ ಖಿಲ್ಜಿನೇ ಜಾರಿಗೆ ತರ್ತಾನೆ. ಮುಂದೆ ಖರ್ಜ್ ಅಂತ ಕರಿತೀವಿ. ಖರ್ಜ್ ಅಂದರೆ ಮುಸ್ಲಿಮೇತರ ಭೂಮಿಗಳು, ಅಂದರೆ ಹಿಂದೂಗಳ ಮೇಲೆ, ಓಕೆ, ಹಿಂದೂಗಳ ಮೇಲೆ ಹಾಕ್ತಿದ್ದಂಥ ಭೂ ಕಂದಾಯವನ್ನು ಖರ್ಜ್ ಅಂತ ಕರಿತಾ ಇದ್ರು. ಫಿರೋಜ್ ಶಾ ತೊಗೊಲಕ್ ಇದನ್ನು ಜಾರಿಗೆ ತರ್ತಾನೆ. ಮುಂದೆ ಉಶ್ರಫ್ ಅಂತ ಇದೆಯಲ್ಲ, ಅದು ಕೂಡ ಅಷ್ಟೇ ಮುಸ್ಲಿಮರ ಭೂಮಿ ತೆರಿಗೆಗಳನ್ನು, ಹಿಂದೂಗಳ ಭೂಮಿಯ ತೆರಿಗೆಗಳನ್ನು ಖರ್ಜ್ ಅಂತ ಕರೆದ್ರೆ, ಮುಸ್ಲಿಮರ ಭೂಮಿಯ ಮೇಲಿನ ತೆರಿಗೆಯನ್ನು ಉಶ್ರಫ್ ಅಂತ ಕರೀತಾ ಇದ್ರು. ಜಕಾತ್ ಅಂತಂದರೆ ಮುಸ್ಲಿಮರ ಒಂದು ಧಾರ್ಮಿಕ ತೆರಿಗೆ. ಯಾಕೆಂದರೆ ಅವರ ಧರ್ಮ ಸಂಪ್ರದಾಯದಲ್ಲಿ ಹೇಳ್ತಾ ಇದ್ರು, ತನ್ನ ದುಡಿಮೆಯ ಇಷ್ಟು ಪರ್ಸಂಟೇಜನ್ನು ನೀನು ದಾನ ಮಾಡಬೇಕು ಅಂತ. ಪೈಗಂಬರ ಕಾಲದಿಂದಲೂ ಇದೊಂದು ಆದರ್ಶವಾದ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಅದು ಜಕಾತ್ ಅಂತ ಕರಿತೀವಿ. ಆದರೆ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಮಾತ್ರ ಜಜಿಯಾ ಅಂತ. ಜಜಿಯಾ ತೆರಿಗೆಯನ್ನು ಅಲಾವುದ್ದೀನ್ ಖಿಲ್ಜಿ ಇಂಟ್ರೊಡ್ಯೂಸ್ ಮಾಡಿದ್ದ, ಬಟ್ ಅಕ್ಬರ್ ಅದನ್ನು ರದ್ದುಗೊಳಿಸ್ತಾನೆ. ಬಟ್ ಔರಂಗಜೇಬ್ ಅದನ್ನು ಇನ್ನೂ ಜಾಸ್ತಿ ಮಾಡಿಬಿಟ್ಟು ಹಿಂದೂಗಳ ಪ್ರತಿರೋಧಕ್ಕೂ ಕೂಡ ಕಾರಣನಾಗಿದ್ದ ಇದೇ ಜಜಿಯಾ ವಿಚಾರದಲ್ಲಿ. ಜಾರಿಗೆ ತಂದವನು ಅಲಾವುದ್ದೀನ್ ಖಿಲ್ಜಿ, ಮುಂದೆ ಅದನ್ನು ಕ್ಯಾನ್ಸಲೇಷನ್ಸ್ ಮಾಡಿದವನು ಅಕ್ಬರ್. ಬಟ್ ಔರಂಗಜೇಬ್ ಕಾಲದಲ್ಲಿ ಇನ್ನೂ ಶಿಸ್ತುಬದ್ಧವಾಗಿ ಜಾಸ್ತಿನೇ ವಸೂಲಿ ಮಾಡೋವಂಥದ್ದು ಜಜಿಯಾ, ಹಿಂದೂಗಳ ತಲೆಗಂದಾಯ, ಧಾರ್ಮಿಕ ತೆರಿಗೆ ಅಂತಲೂ ಕೂಡ ಕರಿತೀವಿ. ಅದಲ್ಲದೆ ಖಮ್ಸ್ ಅಂತ ಬರ್ತದೆ. ಖಮ್ಸ್ ಅಂದರೆ ಸೈನ್ಯಗಳು ದಾಳಿ ಮಾಡಿದಾಗ ಅಲ್ಲಿ ಸಿಕ್ಕ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಸೈನಿಕರು ತಮ್ಮ ಸ್ವಸಂಪತ್ತನ್ನಾಗಿ ಕ್ರೋಢೀಕರಣ ಮಾಡ್ಕೊಂಡಿದ್ರೆ ಅಂಥ ಸಂಪತ್ತಿನ ಮೇಲೂ ಕೂಡ ತೆರಿಗೆ ಹಾಕ್ತಾಯಿದ್ರು. ಅದು ಖಮ್ಸ್ ಅಂತ. ಇನ್ನು ಝರೀಬ್ ಅಂತ ಕರೀತಾರೆ. ರೈತರ ಮೇಲಿನ ಬೆಳೆ ತೆರಿಗೆಗಳನ್ನು ಝರೀಬ್ ಅಂತ ಕೂಡ ಕರೀತಾ ಇದ್ದು. ಶರ್ಬ್ ಅಂತ ಬರುತ್ತೆ. ಶರ್ಬ್ ಅಂದರೆ 10/1%. ಇದು 10/1% ಕ್ರಾಪ್ ಪ್ರೊಡಕ್ಷನ್ಸ್ ಲೀವ್ಡ್ ಆನ್ ಫಾರ್ಮರ್ಸ್ ಟು ಡೆವಲಪ್ ಆ್ಯಂಡ್ ಮೇಂಟೈನ್ ದ ವಾಟರ್ ಸಪ್ಲೈ ಫೆಸಿಲಿಟೀಸ್. ನಿಮಗೇನಾದರೂ ನೀರಾವರಿ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದರೆ ಅದನ್ನು ಆಗಿನ ಸರ್ಕಾರಗಳು, ಆಡಳಿತ ವರ್ಗ ನಿಮ್ಗೆ ಅದನ್ನು ಪ್ರೊವೈಡ್ ಮಾಡಿತ್ತು ಅಂದರೆ ಅದಕ್ಕೆ ನೀವು ಕೊಡಬೇಕಾಗಿದ್ದಂಥ ತೆರಿಗೆ ಇದು ಶರ್ಬ್ ಅಂತ. ಜಪ್ತಿ ಅಂತ ಬರುತ್ತೆ. ರಾಜ ತೋದರಮಲ್ ಅಕ್ಬರ್ನ ಕಾಲದಲ್ಲಿ ಜಾರಿಗೆ ತಂದ ಕಂದಾಯ ಪ್ರಯೋಗಗಳಲ್ಲಿ
ಇದು ಜಪ್ತಿ ಒಂದು ಭೂ ಕಂದಾಯ ಪದ್ಧತಿ ಆಗಿತ್ತು. ಇನ್ನು ರಹದಾರಿ ಅಂತ ಬರ್ತದೆ. ರಹದಾರಿ ಅಂದರೆ ಇದು ಟ್ರಾನ್ಸ್ಪೋರ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ರಸ್ತೆಗಳ ನಿರ್ಮಾಣದಲ್ಲಿ ಹಾಕ್ತಿದ್ದಂಥ ತೆರಿಗೆಗಳಿವು ಆ ಕಾಲಕ್ಕೆ ಇತ್ತು. ಓಕೆ, ನೆಕ್ಸ್ಟ್ ಬರೋಣ. ಮೊಘಲರ ತೆರಿಗೆ ಪದ್ಧತಿ ನಂತರ ಬರೋದು ಇಂಪಾರ್ಟೆಂಟ್ ಕ್ವಶನ್ಸ್. 293 ₹1 ನೋಟನ್ನು ಮುದ್ರಿಸುವವರು ಯಾರು ಅಂತ ನೋಡಿ. ₹1 ನೋಟ್ ಅಂಡ್ ಕಾಯಿನ್ ಯಾರು ಮುದ್ರಿಸ್ತಾರೆ? RBI ಮುದ್ರಿಸುತ್ತಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅಥವಾ ಹಣ ಸಚಿವಾಲಯದ ಪರವಾಗಿ RBIನೇ ಮಾಡುತ್ತಾ, ಅಥವಾ ವಾಣಿಜ್ಯ ಸಚಿವಾಲಯದ ಪರವಾಗಿ RBIನೇ ಮಾಡುತ್ತಾ, ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಪ್ರಿಂಟ್ ಮಾಡ್ತಾರಾ ಅಂತ ಪ್ರಶ್ನೆ. ಈ ₹1 ನೋಟನ್ನು ಮುದ್ರಿಸುವ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಅದರಲ್ಲಿ ಹಣಕಾಸು ಸಚಿವಾಲಯ ಒಂದು ಆರ್ಡ್ರ್ ಮಾಡುತ್ತೆ. ಆ ಆರ್ಡ್ರ್ ಪ್ರಕಾರ RBI ಇದನ್ನು ಮುದ್ರಿಸುತ್ತೆ. ಮುದ್ರಿಸೋದು RBIನೇ, ಬಟ್ ಚಲಾವಣೆಗೆ ತರೋದು ಮಾತ್ರ ಸಿಸ್ಟಮಲ್ಲಿ RBIನೇ. ಬಟ್ ಅದರ ಹಿಂದ್ಗಡೆ ಶಕ್ತಿ ಯಾರು ಅಂದರೆ ಹಣಕಾಸು ಸಚಿವಾಲಯದ ಆದೇಶದ ಮೇರೆಗೆ RBI ಇದನ್ನು ಮಾಡುತ್ತೆ. ಬಟ್ ಇದು ಎಷ್ಟು ಬೇಕು ಏನು ಬೇಕು ಅಂತ RBI ಯಾವತ್ತೂ ನಿರ್ಧಾರ ತೆಕ್ಕೊಳ್ಳಲ್ಲ. ಬಟ್ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಕಾಯಿನ್ ಮಿಂಟೇಜ್ ಸಿಸ್ಟಮ್ಮು ಮತ್ತು ಅದನ್ನು ಜಾರಿಗೆ ತರೋ ಪದ್ಧತಿಗಳ ಒಂದು ಕಂಡೀಷನ್ಸ್ ಮಾತ್ರ RBI ಇಲ್ಲಿ ನೋಡ್ಕೊಳ್ಳುತ್ತೆ. ಹಾಗಾಗಿ ₹1 ನೋಟಿನ ಮುದ್ರಣವನ್ನು ನಾಸಿಕ್ ದೇವಾಸ್ನಲ್ಲಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಸೆಕ್ಯೂರಿಟೀಸ್ ಪ್ರಿಂಟಿಂಗ್ ಆ್ಯಂಡ್ ಮೀಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ, MPMCIL ಅಂತ ಏನು ಕರಿತೀವಿ, ಈ ಸಂಸ್ಥೆ ಅದನ್ನು ಮುದ್ರಣ ಮಾಡಿ ಜಾರಿಗೆ ತರುತ್ತೆ. ಇದೇ RBI ನಿಮಗೆ ಗೊತ್ತಿದೆ, ₹2 ಹಿಡಿದು 2000 ನೋಟುಗಳೇನಿದ್ವಲ್ಲ ಹಿಂದೆ, ಅಲ್ಲಿಯವರೆಗೂ ನೋಟುಗಳನ್ನು ಮುದ್ರಾವಣೆ ಮಾಡಿಬಿಟ್ಟು ಅದನ್ನು ಚಲಾವಣೆಗೆ ತರುವಂಥ ಕೆಲಸ RBI ಮಾಡುತ್ತೆ. ಹಾಗಾಗಿ RBI ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದ ಬ್ಯಾಂಕು. 1935 ಭಾರತ ಸರ್ಕಾರ ಶಾಸನದ ಪರವಾಗಿ ಭಾರತಕ್ಕೆ ಬಂದಂಥ ಒಂದು ಕೇಂದ್ರೀಯ ಬ್ಯಾಂಕ್ ಅದು ಮುಂದೆ ಭಾರತ ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ಭಾರತ ಸ್ವತಂತ್ರಗೊಂಡ ನಂತರ ಅದನ್ನು ಚಲಾವಣೆಗೆ ತಗೊಂಬಂದ್ವಿ. ನೆಕ್ಸ್ಟ್ ಬರೋಣ. 294 ಪ್ರಶ್ನೆ. ಬ್ಯಾಂಕುಗಳ ಬ್ಯಾಂಕ್ ಅಂಥೇಳಿ ಯಾವುದನ್ನು ಕರೀತಾರೆ? ಬೇಕಾದಷ್ಟು ಬ್ಯಾಂಕ್ಗಳಿದ್ದಾವೆ. ರಾಷ್ಟ್ರೀಕರಣ ಬ್ಯಾಂಕ್ಗಳಿದ್ದಾವೆ, ರಾಷ್ಟ್ರೀಕರಣ ಆಗದೇ ಇರೋ ಬ್ಯಾಂಕ್ಗಳಿದ್ದಾವೆ. ಅಂದರೆ ಶೆಡ್ಯೂಲ್ ಬ್ಯಾಂಕ್ಸ್ ಮತ್ತು ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಆ ಶೆಡ್ಯೂಲ್ಸ್ ಬ್ಯಾಂಕ್ಗಳೆಲ್ಲ ರಾಷ್ಟ್ರೀಕರಣ ಆಗಿದ್ದಾವೆ. ನಾನ್ ಶೆಡ್ಯೂಲ್ ಅಂದರೆ ಇವು ರಾಷ್ಟ್ರೀಕರಣ ಆಗದೇ ಇರೋವಂಥವು. ಮತ್ತು ಸಹಕಾರಿ ಬ್ಯಾಂಕ್ಗಳಿದ್ದಾವೆ, ಮತ್ತು ಪ್ರೈವೇಟ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಕೂಡ ನಮ್ಮಲ್ಲಿದೆ. ಮತ್ತು ಲಾಸ್ಟ್ ಇತ್ತೀಚೆಗೆ ಭಾಳ ದೊಡ್ಡ ಒಂದು ವಿವಾದವನ್ನೇ ಸೃಷ್ಟಿ ಮಾಡಿತ್ತಲ್ಲ ನಮಗೆ, ಸಣ್ಣ ಪುಟ್ಟ ಒಂದು ಹಣಕಾಸನ್ನು ಟ್ರಾನ್ಸ್ಫಾರ್ಮಿಂಗ್ ಮಾಡ್ತಕ್ಕಂಥ ಚಿಕ್ಕ ಚಿಕ್ಕ ಸಂಸ್ಥೆಗಳು, ಲೇವಾದೇವಿ ಸಂಸ್ಥೆಗಳು ಕೂಡ ನಮ್ಮಲ್ಲಿ ಕಂಡು ಬರ್ತಾವಲ್ವಾ, ಅವು ಇದ್ದಾವೆ. ಅದರಲ್ಲಿ ಯಾವುದು? RBI, SBI, ನಬಾರ್ಡ್, ಸೆಬಿ ಅಂತಿದೆ. ಓಕೆ, ಇದರಲ್ಲಿ ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಯಾವುದಕ್ಕೆ ಕರೀತಾರೆ ಅಂತ ಪ್ರಶ್ನೆ. ಬ್ಯಾಂಕುಗಳನ್ನು ಕಂಪ್ಲೀಟಾಗಿ ಕಂಟ್ರೋಲಿಗೆ ತರೋದೇ ಭಾರತೀಯ ರಿಸರ್ವ್ ಬ್ಯಾಂಕ್. RBIಯನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರಿತೀವಿ. ಇನ್ನು SBI ನಿಮಗೆ ಗೊತ್ತಿದೆ, ಇದು ರಾಷ್ಟ್ರೀಕೃತ ಬ್ಯಾಂಕು. ನಬಾರ್ಡ್ ಗೊತ್ತಿದೆ, ಕೃಷಿಗಾಗಿಯೇ ಭಾರತದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಬ್ಯಾಂಕಿಂಗ್ ಸಿಸ್ಟಮ್ ಇದು. ಇನ್ನು ಸೆಬಿ ಗೊತ್ತಿದೆ ನಿಮಗೆ, ಭಾರತದಲ್ಲಿ ಷೇರುಪೇಟೆ ಸೂಚ್ಯಾಂಕಗಳು, ಹಣಕಾಸಿನ ನಿಯಂತ್ರಣ, ಇವುಗಳ ಬಗ್ಗೆ ನಮಗೆ ಸೆಬಿ ಇರತಕ್ಕಂಥ ಒಂದು ನಿಯಂತ್ರಣ ಸಂಸ್ಥೆ. ಅದರಲ್ಲಿ ನಿಮಗೆ RBI ಗೊತ್ತಿರಲಿ. RBI ನಿಮಗೆ 1935 ಭಾರತ ಸರ್ಕಾರ ಶಾಸನದಿಂದ ಸ್ಥಾಪನೆ ಆಯಿತು. ಸರ್ ಎಲಿಜಾ ಇಂಪೆ ಅವರು ಮೊದಲ ಬಾರಿಗೆ ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ರೂಪಿಸ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ನ ಮುಖಾಂತರ ಒಂದು ಆದೇಶಗಳನ್ನು ಕೂಡ ತರ್ತಾರೆ. ಅದೆಲ್ಲ ನಾವು ನೋಡ್ತಾ ಹೋದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಭಾರತದ ಬಹುದೊಡ್ಡ ಬ್ಯಾಂಕ್ ಆಗಿ ಎಲ್ಲ ಬ್ಯಾಂಕುಗಳ ಮೇಲಿನ ರೇಟ್ಗಳೇನು ಬರ್ತಾವಲ್ಲ, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, CA ಇಂಥವೆಲ್ಲ ಅನೇಕ ದರಗಳನ್ನು ನಿಯಂತ್ರಣ ಮಾಡಿ ಭಾರತದ ಆರ್ಥಿಕತೆಯನ್ನು ಸದೃಢಗೊಳಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಹೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥ ಬ್ಯಾಂಕ್ ಇದೇನೆ. ಹಾಗಾಗಿ ದೇಶದ ಹಣಕಾಸು ವ್ಯವಸ್ಥೆಯ ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಇನ್ಫ್ಲೇಷನ್ಸ್ ರೇಟ್ಗಳು ನಿಯಂತ್ರಣದಲ್ಲಿರೋ ಹಾಗೆ ಮಾಡುತ್ತಿದ್ದು, ಜೊತೆಗೆ ದೇಶದ ಟ್ರಿಲಿಯನ್ ವ್ಯವಸ್ಥೆ ಎಕಾನಮಿಯನ್ನು ಮುಂತರಬೇಕಲ್ಲ, ಆ ಥರದ 5ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ, 4ರಿಂದ 3ನೇ ಸ್ಥಾನದವರೆಗೆ ನಮ್ಮ ಈ ಎಕಾನಮಿ ಸಿಸ್ಟಮ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತಂದರೆ ಅದಕ್ಕೆ RBI ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡುತ್ತೆ. ಬಟ್ ಇವತ್ತಿಗೂ ಕೂಡ ನಮ್ಮಲ್ಲಿ ಶಕ್ತಿಕಾಂತ್ ದಾಸ್ ಅಂತಕ್ಕಂಥ ಶ್ರೇಷ್ಠರೆಲ್ಲ ಇದಕ್ಕೆ ನಿರ್ದೇಶಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮುಂದೆ ಬರೋಣ.
295ನೇ ಪ್ರಶ್ನೆ ತುಂಬ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಲಿಂಗಾನುಪಾತ ಹೆಚ್ಚಿರುವ ಜಿಲ್ಲೆ ಯಾವುದು? ಕಲಬುರಗಿ, ಬೆಳಗಾವಿ, ಉಡುಪಿ, ಕೊಡಗು ಅಂತಿದೆ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಕರ್ನಾಟಕದಲ್ಲಿ ಲಿಂಗಾನುಪಾತ ಅಧಿಕ ಇರುವ ಜಿಲ್ಲೆ ಉಡುಪಿ ಜಿಲ್ಲೆ ಅಂತ. ಏನಿದು ಲಿಂಗಾನುಪಾತ ಅಂದರೆ ಪ್ರತಿ 1000 ಗಂಡು ಮಕ್ಕಳಿಗೆ ಇರಬಹುದಾದಂಥ ಹೆಣ್ಣು ಮಕ್ಕಳ ಸಂಖ್ಯೆ, ಅದನ್ನು ನಾವು ಲಿಂಗಾನುಪಾತ ಅಂತ ಕೂಡ ಕರಿತೀವಿ. ಪ್ರತಿ 1000 ಗಂಡು ಮಕ್ಕಳು ಅಂದರೆ ಪುರುಷರಿಗೆ ಎಷ್ಟು ಜನ ಹೆಣ್ಣುಮಕ್ಕಳು ಇಲ್ಲಿ ಆಗ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅದನ್ನೇ ನಮ್ಮಲ್ಲಿ ಲಿಂಗಾನುಪಾತ ಅಂತ ಕೂಡ ಕರಿತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ 2011ರ ನಮಗೆ ಜನಸಂಖ್ಯಾ ಗಣತಿ ಆಧಾರದ ಮೇಲೆ ಉಡುಪಿನಲ್ಲಿ ಅತಿ ಹೆಚ್ಚು 1094. ಪ್ರತಿ 1000ಕ್ಕೆ ಇಲ್ಲಿ 1094 ನಮಗೆ ಮಹಿಳೆಯರು ಸಿಗ್ತಾರೆ. ಅಲ್ಲೇ ಯಾಕೆ ಅನ್ನುವ ಪ್ರಶ್ನೆ ಬಂದರೆ ಅಲ್ಲಿ 2 ಕಾರಣ ಇದೆ. ಒಂದು, ಅಲ್ಲಿ ಅತ್ಯಂತ ಮುಖ್ಯವಾಗಿ ನಮಗೆ ಕಂಡುಬರೋದು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ. ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಹೆಚ್ಚಿದ್ರೆ ಪ್ಲಸ್ ಶೈಕ್ಷಣಿಕ ಅಭಿವೃದ್ಧಿ ಅಧಿಕವಾಗಿದ್ದರೆ, ಅಂದರೆ ಒಂದು ಎಜುಕೇಷ್ನಲ್ ಸ್ಟೇಟಸ್ ತುಂಬ ಚೆನ್ನಾಗಿದ್ದು, ಅಲ್ಲಿ ಲೈಫ್ ಸ್ಟೈಲ್ ಆಫ್ ಏನು ಕರಿತೀವಿ ಪೀಪಲ್ಸ್ ಅಂದರೆ ಜನರ ಜೀವನ ಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಏನು ಕರಿತೀವಿ, ಅದು ಉತ್ತಮವಾಗಿದ್ದರೆ ಆಟೋಮ್ಯಾಟಿಕಲಿ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಕಂಡುಬರುತ್ತೆ. ಸ್ತ್ರೀ ಸಮಾನತೆ ವಿಚಾರಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಉಡುಪಿ. ಹಂಗಾಗಿ ಅಲ್ಲಿ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಒಂದು, ಮತ್ತು ಶೈಕ್ಷಣಿಕ ವ್ಯವಸ್ಥೆಗಳು ಹೆಚ್ಚಾಗಿರೋದು, ಜೊತೆಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗಿದ್ದರೆ ಆ ಪ್ರದೇಶಗಳಲ್ಲಿ ಈ ಥರದ ಹೆಚ್ಚು ಮಹಿಳಾ ಸಂಖ್ಯೆ ನಮಗೆ ಕಂಡುಬರುತ್ತೆ. ಹಾಗಾಗಿ ಪ್ರತಿ 1000 ಪುರುಷರಿಗೆ 1094 ಮಹಿಳೆಯರು ಸಿಗುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚು ಲಿಂಗಾನುಪಾತ ಇರೋದು ಇಲ್ಲಿ. ಅತಿ ಕಡಿಮೆ ಇರೋದು 916 ಬೆಂಗಳೂರು ನಗರದಲ್ಲಿ. ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ನಮಗೆ. ಬೆಂಗಳೂರು ನಗರದಲ್ಲಿ ನೀವು ಹೆಚ್ಚಿರೋ ಕಾರಣಗಳನ್ನು ಇಲ್ಲಿ ಕೊಡೋಕ್ಕಾಗಲ್ಲ. ಇಲ್ಲಿ ಜನರ ಜೀವನ ಮಟ್ಟದಲ್ಲಿ ಬಹು ವ್ಯತ್ಯಾಸ ಇರ್ತದೆ. ಇಲ್ಲಿ ಒಂದು ಏರಿಯಾ ಮೇಲೆ ಏರಿಯಾ ವ್ಯತ್ಯಾಸ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಅರ್ಬನೈಸೇಷನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ನೆಲೆಸಿರೋರಿಗಿಂತ ಹೆಚ್ಚಾಗಿ ಮೈಗ್ರೇಷನ್ ಆಫ್ ಪೀಪಲ್ ಅಂತ ಏನು ಕರಿತೀವಿ, ವಲಸೆ ಇಲ್ಲಿ ಹೆಚ್ಚು. ಹಂಗಾಗಿ ಉದ್ಯೋಗವನ್ನು ಅರಸಿ ಹೆಚ್ಚು ಪುರುಷರೇ ಇಲ್ಲಿ ಏನಾಗ್ತಾರೆ ಬೆಂಗಳೂರು ನಗರಕ್ಕೆ ಬರೋದರಿಂದ ಸಾಮಾನ್ಯವಾಗಿ ಪುರುಷರ ಸಂಖ್ಯೆ ಹೆಚ್ಚಾಗುತ್ತೆ, ಮಹಿಳೆಯರ ಸಂಖ್ಯೆ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋ ಉಳಿದ ಜಿಲ್ಲೆಗಳನ್ನು ನೋಡಿದರೆ 971 ಕಲಬುರಗಿ ಇದೆ, ಬೆಳಗಾವಿ 973 ಇದೆ, ಕೊಡಗು 919 ಇದೆ. ಹಂಗಾರೆ ಟಾಪ್ 3 ಡಿಸ್ಟ್ರಿಕ್ಟ್ಸ್ ನೀವು ನೋಡೋದಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತದಲ್ಲಿ ಉಡುಪಿ ಫಸ್ಟು 1094. ಅದು ಬಿಟ್ಟರೆ ದಕ್ಷಿಣ ಕನ್ನಡ ಅಂತ ಏನು ಕರಿತೀವಿ ಮಂಗಳೂರು, ಇದು ನಮಗೆ 2ನೇ ಸ್ಥಾನದಲ್ಲಿ ಬರುತ್ತೆ. ಓಕೆ, 3ನೇ ಸ್ಥಾನದಲ್ಲಿ ಕೊಡಗು ಬರುತ್ತೆ, 4ನೇ ಸ್ಥಾನದಲ್ಲಿ ಹಾಸನ ಬರುತ್ತೆ. ಇವು 4 ಕೂಡ ನಿಮಗೆ 2011ರ ವರದಿಯ ಪ್ರಕಾರ ಬಂದಿದೆ. ಇನ್ನು ಕೇಂದ್ರ ಸರ್ಕಾರ ಕೂಡ ಎಲ್ಲ ರೀತಿಯ ಗಣತಿ ಕಾರ್ಯಗಳನ್ನು ಶುರು ಮಾಡಿದೆ. ಹಾಗಾಗಿ ನಿಮಗೆ 2021ಕ್ಕೆ ಡಾಟಾ ಬರಬೇಕಿತ್ತು, ಬಂದಿಲ್ಲ. ಆದರೆ ಅನೇಕ ವೆಬ್ಸೈಟ್ಗಳು ನಿಮಗೆ ಈ ಡಾಟಾಗಳನ್ನು ಕೊಡ್ತಾ ಇರ್ತವೆ. ಅದು ಯಾವುದೂ ಅಕ್ಯುರೇಸಿ ಅಲ್ಲ. ಕೇಂದ್ರೀಯ ನಮ್ಮ ಗಣತಿ ಸಂಶೋಧನಾ ಸಂಸ್ಥೆಯವರು ಏನಿದ್ದಾರೆ ಅವರು ಬಿಡುಗಡೆ ಮಾಡಬೇಕು, ಅವರು ಇನ್ನೂ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ವೆಬ್ಸೈಟ್ಗಳ ಮಾಹಿತಿಯನ್ನು ನಾವು ಪಕ್ಕ ಅಂಥೇಳಿ ಎಕ್ಸಾಮ್ಸ್ ದೃಷ್ಟಿಯಿಂದ ಕ್ಲೈಮ್ ಮಾಡೋದಕ್ಕಾಗಲ್ಲ. 2011 ಕೇಂದ್ರ ಸರ್ಕಾರ ಬಿಟ್ಟಿದೆ, ಇನ್ನು 2025ಕ್ಕೆ ಈಗ ಶುರು ಮಾಡಿದ್ದಾರೆ. ಇದೇನಾರು ವರದಿ ಬರಬೇಕು, ಬಂದ ಮೇಲೆ ನಾವು ಇದರಲ್ಲಿ ಆಗಿರೋ ಪರಿವರ್ತನೆಗಳನ್ನು ಹೇಳ್ಬೋದು. ಇನ್ನು ಚಿಕ್ಕಮಗಳೂರು, ರಾಯಚೂರು ಕೂಡ ನಮಗಿಷ್ಟು ಕಂಡು ಬರ್ತಕ್ಕಂಥದ್ದು ಇದೆ. ಓಕೆ, ನೆಕ್ಸ್ಟ್ ಬರೋಣ. 296ನೇ ಪ್ರಶ್ನೆ, ತುಂಬ ಒಳ್ಳೆಯ ಪ್ರಶ್ನೆ ಇದೆ ನೋಡಿ. ಈಗಳಿನ ಯಾವ ಜಿಲ್ಲೆಯು ಭಾರತ ಸಂವಿಧಾನದ ಆರ್ಟಿಕಲ್ 371 ವಿಧಿಯಡಿಯಲ್ಲಿ ಕಂಡುಬರುವುದಿಲ್ಲ? ಇಲ್ಲಿ 370, 371 ಇವೆರಡೂ ನಿಮಗೆ ಭಾಳ ದೊಡ್ಡ ಚರ್ಚೆಯಲ್ಲಿರೋ ವಿಚಾರ. ಕಾಶ್ಮೀರದ ವಿಚಾರದಲ್ಲಿ ಬೇರೆ, ಕರ್ನಾಟಕದಲ್ಲಿ 371J ಇದೆಯಲ್ಲ, ಇದು ತುಂಬ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಡುತ್ತೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಅನ್ನುವ ಮರುನಾಮಕರಣಗೊಂಡ ಮೇಲೆ ಅಲ್ಲಾಗಿರ್ತಕ್ಕಂಥದ್ರಲ್ಲಿ ಯಾವುದು ಈ 371 ವಿಧಿಯಲ್ಲಿ ಬರಲ್ಲ ಅಂತ ಕೇಳ್ತಾರೆ. ಕಲಬುರಗಿ, ಬಾಗಲಕೋಟೆ, ಬಳ್ಳಾರಿ, ಬೀದರ್ ಇದೆ.
ಅಲ್ಲಿಗೆ ಕಲ್ಯಾಣ ಕರ್ನಾಟಕ ಅನ್ನೋ ಹಿಂಟ್ಸ್ ನಾನು ಕೊಟ್ಟ ಮೇಲೆ 371J ಅಡಿಯಲ್ಲಿ ಬಾಗಲಕೋಟೆ ಬರುವುದಿಲ್ಲ. ಇವು 3 ಕೂಡ ಬರ್ತದೆ. ಏನಿದು 371J ಅಂತ ನೋಡೋಣ. 371J ಅಂದರೆ ಕರ್ನಾಟಕ ರಾಜ್ಯದ ಹೈದರಾಬಾದ್ ಕರ್ನಾಟಕ ಅಂತೇನಿತ್ತಲ್ಲ, ಈಗ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಲ್ಲ, ಅದು ವಿಶೇಷವಾದ ನಿಬಂಧನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಇದಕ್ಕೆ ಮೀಸಲಾಗಿಡ್ತಕ್ಕಂಥ ಒಂದು ಪ್ರಾವಿಷನ್ಸ್ ಇದು. ಈ ವಿಧಿ 2012ರ 98ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ ಈ ಕಾಯ್ದೆಯಲ್ಲಿ ಅದನ್ನು ಸೇರ್ಪಡೆ ಮಾಡಲಾಯಿತು. ಆವಾಗ ಗುಲ್ಬರ್ಗ, ಬೀದರು, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತು ಬಳ್ಳಾರಿ ಒಟ್ಟು ನಮಗೆ 6 ಜಿಲ್ಲೆಗಳನ್ನು 371Jನಲ್ಲಿ ಸೇರಿಸಿದರು. ಓಕೆ, ಗುಲ್ಬರ್ಗ, ಬೀದರು, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಇವುಗಳ ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು. ಹಾಗಾಗಿ 371J ವಿಧಿ ಅಡಿಯಲ್ಲಿ ಕರ್ನಾಟಕದ ರಾಜ್ಯಪಾಲರು ಭಾಳಷ್ಟು ಪ್ರಮುಖವಾದ ವಿಚಾರಗಳಿಗೆ ಈ ವಿಶೇಷ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಅಂತೇಳಿ. ಬಟ್ ಈ ಅಧಿಕಾರವನ್ನು ರಾಜ್ಯಪಾಲರಿಂದ ನೇರವಾಗಿ ರಾಷ್ಟ್ರಪತಿಗಳಿಂದನೂ ಕೂಡ ಹೊಂದಿಸುವಂಥ ಅಧಿಕಾರ ಇವರಿಗಿರುತ್ತೆ ಅಂತ. ಯಾವ್ಯಾವ ಅಧಿಕಾರಿಗಳು ನೋಡಿ, ಹೈದರಾಬಾದ್ ಕರ್ನಾಟಕದ ಪ್ರದೇಶಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಗಳನ್ನು ಕೊಡ್ತಕ್ಕಂಥದ್ದು, ಸ್ಪೆಷಲ್ ಪ್ರಾವಿಷನ್ಸ್ ಆರ್ಗನೈಸೇಷನ್ಸ್. ಜೊತೆಗೆ ಮಂಡಳಿ ಕಾರ್ಯನಿರ್ವಹಣೆ ವರದಿಯನ್ನು ಪ್ರತಿ ವರ್ಷ ರಾಜ್ಯ ವಿಧಾನಸಭೆ ಮುಂದೆ ಇಡ್ತಾರೆ. ಅದಕ್ಕೆ ಅನುಮೋದನೆ ಮತ್ತು ನಿಬಂಧನೆಗಳನ್ನು ರೂಪಿಸ್ತಾರೆ. ಪ್ರದೇಶದಾದ್ಯಂತ ಅಭಿವೃದ್ಧಿ ವೆಚ್ಚಕ್ಕಾಗಿ ನಿಧಿಯ ನ್ಯಾಯಯುತವಾದಂಥ ಹಂಚಿಕೆ ಆಗಬೇಕಲ್ಲಿ. ಜೊತೆಗೆ ಅಂದರೆ ಅಭಿವೃದ್ಧಿ ಕೆಲಸಗಳಿಗಾಗಿ ನ್ಯಾಯಯುತ ಹಂಚಿಕೆ ಮಾಡಬೇಕು. ಪ್ರದೇಶದ ಶೈಕ್ಷಣಿಕ ಮತ್ತು ವೃತ್ತಿಪರ ತರಬೇತಿ ಸಂಸ್ಥೆಗಳಲ್ಲಿ ಆ ಪ್ರದೇಶಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೀಟ್ಗಳನ್ನು ಕಾಯ್ದಿರಿಸೋದು. ಅದಕ್ಕೆ ನಿಮಗೆ ಹೈದರಾಬಾದ್ ಕರ್ನಾಟಕ ವಿಶೇಷ ನೇಮಕಾತಿಗಳೆಲ್ಲ ನಡೆಯುತ್ತಲ್ಲ, ಅದು 371J ಪ್ರಕಾರನೇ. ಇನ್ನು ಈ ಪ್ರದೇಶಕ್ಕೆ ಸೇರಿದ ವ್ಯಕ್ತಿಗಳಿಗೆ ಆ ಪ್ರದೇಶದಲ್ಲಿನ ರಾಜ್ಯ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಕೂಡ ಕೊಡಬೇಕಂದ್ರೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಸ್ಪೆಷಲ್ಲಾಗಿ ಮಾಡಿದ್ರಲ್ಲ, ಇದೇ ಉದ್ದೇಶಕ್ಕೋಸ್ಕರ ಅದು 371J ನಮ್ಮಲ್ಲಿ ಈ 6 ಜಿಲ್ಲೆಗಳಿಗೆ ಅದು ಆ್ಯಡ್ ಆಗತ್ತೆ. 297 297ನೇ ಪ್ರಶ್ನೆ ತುಂಬ ಚೆನ್ನಾಗಿದೆ ನೋಡಿ. ಈ ಪ್ರಶ್ನೆ ಏನಿದೆ ಅಲ್ಲಿ, ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸ್ಸಿನ ಮೇರೆಗೆ ವಿಸರ್ಜಿಸಬಹುದು? ಒಂದು ವಿಶೇಷವಾದ ಘಟನೆ ನಡೆದೋಗ್ಬಿಡ್ತು ನಮಗೆ 17ನೇ ಲೋಕಸಭೆ ವಿಚಾರದಲ್ಲಿ. ಆವಾಗ ಈ ಪ್ರಶ್ನೆ ನಮಗೆ ಕರೆಂಟ್ ಅಫೇರ್ಸ್ ಕೂಡ ಆಗಿತ್ತು. ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸ್ಸಿನ ಮೇರೆಗೆ ವಿಸರ್ಜಿಸಬಹುದು? ಯಾಕೆಂದರೆ ಲೋಕಸಭೆ ಇದನ್ನು ವಿಸರ್ಜಿಸ್ಬೋದು ಪ್ರತಿ 5 ವರ್ಷಕ್ಕೆ. ರಾಜ್ಯಸಭೆಯನ್ನು ವಿಸರ್ಜಿಸೋದಕ್ಕಾಗಲ್ಲ, ಯಾಕೆಂದರೆ ಅದು ಖಾಯಂ ಸಭೆ ಆಗಿರೋದ್ರಿಂದ. ಇಲ್ಲಿ ಯಾರ ಶಿಫಾರಸ್ ಮೇರೆಗೆ ಮಾಡಬೇಕು? ಪ್ರಧಾನಮಂತ್ರಿಗಳ ಶಿಫಾರಸ್ ಮೇಲೆನಾ? ಸುಪ್ರೀಂ ಕೋರ್ಟ್ ಜಡ್ಜ, ಲೋಕಸಭೆ ಸ್ಪೀಕರ ಅಥವಾ ರಾಜ್ಯಸಭೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾರ ಶಿಫಾರಸ್ಸಿನ ಮೇರೆಗೆ ಅಂತಂದರೆ ಪ್ರಧಾನಮಂತ್ರಿಗಳವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಇಲ್ಲಿ ಲೋಕಸಭೆಯನ್ನು ವಿಸರ್ಜಿಸಬಹುದು. ಬಟ್ ಪ್ರಧಾನಮಂತ್ರಿಗಳು ಲೋಕಸಭಾ ಸ್ಪೀಕರ್ ಮುಖಾಂತರನೇ ಇಲ್ಲಿ ಅದನ್ನು ಮಂಡಿಸಿರ್ತಾರೆ. ಏನು ಹೇಳುತ್ತೆ ಇದು? ನಮ್ಮಲ್ಲಿ 17ನೇ ಲೋಕಸಭೆಯಲ್ಲಿ ನಡೆದಂಥ ಘಟನೆ ಇದು. ಆ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ 17ನೇ ಲೋಕಸಭೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಪ್ರಧಾನಮಂತ್ರಿಯವರು ಶಿಫಾರಸು ಮಾಡ್ತಾರೆ. ಏನು ಹೇಳುತ್ತೆ? 83/2ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸಭೆಯ ಮೊದಲ ದಿನದಂದು 5 ವರ್ಷಗಳು ಪೂರ್ಣಗೊಂಡ್ರೆ, ಅದು ಆರಂಭ ಆಗಿ 5 ಇಯರ್ಸ್ ಕಂಪ್ಲೀಟ್ ಆದರೆ ಅವತ್ತು ಸಂಸತ್ತಿನ ಕೆಳಮನೆಗೆ ವಿಸರ್ಜನೆಗೆ ಅದು ಸಮನಾಗಿರ್ತದೆ. ಅವತ್ತು ವಿಸರ್ಜನೆ ಮಾಡ್ಬೋದು ಅಂತ ಅಧಿಕೃತ ಆಗುತ್ತೆ. ಆ ವಿಸರ್ಜನೆ ಅಸ್ತಿತ್ವದಲ್ಲಿರುವ ಸದನದ ಜೀವಿತಾವಧಿಯು ಅಲ್ಲಿಗೆ ಕೊನೆಗೊಳ್ಳುತ್ತೆ 5 ವರ್ಷಕ್ಕೆ. ಸಾರ್ವತ್ರಿಕ ಚುನಾವಣೆಗಳು ನಡೆದ ನಂತರ ಆ ಸದನವನ್ನು ಮತ್ತೆ ರಚನೆ ಮಾಡಲಾಗತ್ತೆ, ಯಾವುದು ಆಡಳಿತ ಪಕ್ಷವಾಗಿ ಬರುತ್ತೋ ಆವಾಗ. ಬಟ್ ಆದಾಗ್ಯೂ ಕೂಡ ಪ್ರಧಾನಮಂತ್ರಿ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಕೆಳಮನೆಯನ್ನು ಮೊದಲೇ ವಿಸರ್ಜಿಸಬಹುದು. 5 ವರ್ಷದ ತನಕ ಅಂತಿರುತ್ತೆ. 5 ವರ್ಷದ ಒಳಗಡೆ ಪ್ರಧಾನಮಂತ್ರಿ ಆಫರ್ ಮಾಡಿದ್ರೆ ರಾಷ್ಟ್ರಪತಿಯನ್ನು ವಿಸರ್ಜಿಸ್ಬಿಟ್ಟು ಪುನಃ ಎಲೆಕ್ಷನ್ಗೆ ಅವ್ರೇನು ಮಾಡ್ಬೋದು, ಆರಂಭವನ್ನು ಮಾಡ್ಬೋದು. ಬಟ್ ಹಿಂದಿನ ಸರ್ಕಾರದ ರಾಜೀನಾಮೆ ಅಥವಾ ಪತನದ ನಂತರ ಯಾವುದೇ ಕಾರ್ಯಸಾಧ್ಯ ಸರ್ಕಾರ ಇಲ್ಲಿ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಪತಿಗಳು ಭಾವಿಸಿದರೆ ಅದನ್ನು ವಿಸರ್ಜಿಸಬಹುದು ಅಂತ ಕೂಡ ಇದೆ. ಬಟ್ ರಾಜ್ಯಸಭೆ ಶಾಶ್ವತ ಸದನ ಆಗಿರೋದ್ರಿಂದ ಅದು ವಿಸರ್ಜನೆಗೆ ಒಳಪಡಲ್ಲ. ಇದು ನಮ್ಮ 82/2ನ ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟ್ ನಮಗಿದನ್ನು ವಿವರಣೆ ನೀಡುತ್ತೆ. 298ನೇ ಪ್ರಶ್ನೆ ತುಂಬ ಚೆನ್ನಾಗಿದೆ ನೋಡಿ. 2002ರಲ್ಲಿ ನಮ್ಮ ಸಂವಿಧಾನಕ್ಕೆ 11ನೇ ಮೂಲಭೂತ ಕರ್ತವ್ಯವಾಗಿ ಏನನ್ನು ತಿಳಿಸುತ್ತೆ ಅಂತ. ಅಲ್ಲಿಯವರೆಗೂ ಭಾರತದಲ್ಲಿ ಶಿಕ್ಷಣ ಅಂತಕ್ಕಂಥದ್ರ ಬಗ್ಗೆ ಭಾಳ ವಿಶೇಷವಾಗಿ ಮಾತಾಡ್ತಾ ಇದ್ರು. ಯಾವಾಗ 11ನೇ ಮೂಲಭೂತ ಕರ್ತವ್ಯ ಬಂತು ನೋಡಿ,
ಆಗ ಇಡೀ ಭಾರತವನ್ನು ಒಂದೊಮ್ಮೆ ಎಚ್ಚರಗೊಳಿಸ್ತು ಅಂತ. ಹಕ್ಕುಗಳಿಗಿಂತ ನಾವು ಹೆಚ್ಚಾಗಿ ತಿಳ್ಕೊಬೇಕಾಗಿರೋದು ಕರ್ತವ್ಯಗಳ ಬಗ್ಗೆ. ಅದರಲ್ಲಿ 11ನೇದು ಯಾವುದು ಅಂತ ಕೇಳ್ಯಾರ. ರಾಷ್ಟ್ರಧ್ವಜ ಗೌರವಿಸುವುದು, ಭಾರತದ ಸಮಗ್ರತೆ ಕಾಪಾಡುವುದು, 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು, ರಾಷ್ಟ್ರದ ಪರಂಪರೆಯನ್ನು ಗೌರವಿಸುವುದು ಅಂತಿದೆ. ಅದರಲ್ಲಿ ನಮಗೆ 11ನೇ ಮೂಲಭೂತ ಹಕ್ಕು ಅಂದರೆ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಉಚಿತವಾಗಿ ನೀಡತಕ್ಕಂಥದ್ದು ಇದು ಸಂವಿಧಾನದ 51A ಮೂಲಭೂತ ಕರ್ತವ್ಯಗಳು. ಅದು ಸಂವಿಧಾನದ ಪಾರ್ಟ್ 5 ನಮಗೆ ಎಕ್ಸ್ಪ್ಲನೇಷನ್ಸ್ ಮಾಡಿದೆ. ಏನು ಹೇಳುತ್ತೆ? ಒಂದನೇದು ಅಂದರೆ ಸಂವಿಧಾನವನ್ನು ಪಾಲಿಸಬೇಕು, ಭಾರತೀಯ ಸಂವಿಧಾನವನ್ನು ಪ್ರತಿಯೊಬ್ಬರೂ ಕೂಡ ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಇವುಗಳನ್ನು ಗೌರವಿಸಬೇಕು. ಎರಡನೇದಾಗಿ ಹೇಳುತ್ತೆ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದಂಥ ಉದಾತ್ತ ಆದರ್ಶಗಳನ್ನು ಪಾಲಿಸಿ ಅವುಗಳನ್ನು ಅನುಸರಣೆ ಮಾಡಬೇಕು ಅಂತ. ಮೂರನೇದು ಹೇಳುತ್ತೆ ಭಾರತದ ಸಾರ್ವಭೌಮತ್ವ, ಏಕತೆ, ಸಮಗ್ರತೆಯನ್ನು ಎತ್ತಿಡಿಬೇಕು, ಅವುಗಳನ್ನು ರಕ್ಷಣೆ ಮಾಡಬೇಕು ಅಂತ. 4ನೇ ಅಂಶವಾಗಿ ಹೇಳುತ್ತೆ ದೇಶವನ್ನು ರಕ್ಷಣೆ ಮಾಡಬೇಕು, ಕರೆ ಬಂದಾಗ ರಾಷ್ಟ್ರೀಯ ಸೇನೆಯನ್ನು ಸೇರಿಕೊಂಡು ಸೇವೆಯನ್ನು ಸಲ್ಲಿಸೋದಕ್ಕೂ ರೆಡಿ ಇರಬೇಕು. 5ನೇದು ಹೇಳುತ್ತೆ ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ವರ್ಗೀಯ ವೈವಿಧ್ಯತೆಗಳನ್ನು ಮೀರಿ ಭಾರತದ ಎಲ್ಲ ಜನರಲ್ಲೂ ಕೂಡ ಸಾಮರಸ್ಯ ಮತ್ತು ಸಾಮಾನ್ಯ ಸಹೋದರತ್ವದ ಮನೋಭಾವವನ್ನು ಉತ್ತೇಜಿಸಬೇಕು ಮತ್ತು ಮಹಿಳೆಯರ ಘನತೆಗೆ ಅವಮಾನಕರವಾದ ಆಚರಣೆಗಳನ್ನು ತ್ಯಜಿಸಬೇಕು, ಅವುಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಇನ್ನು 6ನೇ ಆ್ಯಕ್ಟಲ್ಲಿ ಹೇಳುತ್ತೆ ನಮಗೆ ದೇಶದ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸಬೇಕು, ಅದನ್ನು ಸಂರಕ್ಷಿಸಬೇಕು. 7ನೇದು ಹೇಳುತ್ತೆ ನಮ್ಮ ದೇಶದ ಬಹು ಪ್ರಾಮುಖ್ಯವಾದಂಥ ಅರಣ್ಯಗಳು, ಸರೋವರಗಳು, ನದಿಗಳು, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಣೆ ಮಾಡಬೇಕು, ಅವುಗಳನ್ನು ಸುಧಾರಿಸಬೇಕು, ಜೀವಿಗಳ ಬಗ್ಗೆ ಕರುಣೆ ಇರಬೇಕು. ಹಾಗಾಗಿನೇ ನಮ್ಮಲ್ಲಿ ಎಲ್ಲ ಪ್ರಾಣಿ ವನ್ಯ ಸಂಕುಲಗಳ ಸಂರಕ್ಷಣೆ ಇಲ್ಲ ಆಗಬೇಕು ಅಂತ ಹೇಳೋದು. 8ನೇದು ಹೇಳುತ್ತೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ, ಮಾನವತಾವಾದಕ್ಕೆ ವಿಚಾರವಾಗಿರ್ರಿ, ವಿಚಾರಣಾ ಮನೋಭಾವ ಮತ್ತು ಸುಧಾರಣೆಯನ್ನು ನೀವು ತರಬೇಕು ಅಂತ. ಇನ್ನು 9ನೇದು ಹೇಳುತ್ತೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು, ಹಿಂಸೆಯನ್ನು ತ್ಯಜಿಸಬೇಕು. 10ನೇದು ಹೇಳುತ್ತೆ ದೇಶದ ಉನ್ನತ ಮಟ್ಟದ ಪ್ರಯತ್ನ ಸಾಧನೆಗೆ ಇರುವಂತೆ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಯ ಎಲ್ಲ ಕ್ಷೇತ್ರಗಳನ್ನು ಶ್ರೇಷ್ಠತೆಯತ್ತ ಶ್ರಮಿಸಬೇಕು ಅಂತ. ಬಟ್ ಇದೇ ಕೇಳಿರೋದು 11ನೇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಒಂದು ಮಗು ಶಾಲೆಗೆ ಹೋಗಲಿಲ್ಲ ಅಂದರೆ ಯಾರ್ಯಾರು ಕಾರಣರಾಗ್ತಾರೆ ಅಂತ ಹೇಳ್ತಿದ್ದೋ 6ರಿಂದ 14 ವರ್ಷದ ಒಳಗಿನ ಮಗು ಅಥವಾ ಪೋಷಕರಿಗೆ ಈ ಶಿಕ್ಷಣಕ್ಕೆ ಅವಕಾಶಗಳನ್ನು ಕೊಡಬೇಕು ಅಂತ. ಹಾಗಾಗಿ ಈ ಕರ್ತವ್ಯವನ್ನು 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಇದನ್ನು ಸೇರ್ಪಡೆ ಮಾಡಿದ್ರು. ಯಾವುದನ್ನು? 11ನೇ ಒಂದು ಕರ್ತವ್ಯವನ್ನು ನೆನಪಿಟ್ಕೊಳ್ಳಿ. ಆ ಮಗು ಶಾಲೆಗೆ ಹೋಗಲಿಲ್ಲ ಅಂದರೆ ಫಸ್ಟ್ ಅವ್ರ ತಂದೆ ತಾಯಿ ಕಾರಣ, ಅವ್ರು ಇರಲಿಲ್ಲ ಅಂತಂದರೆ ಪೋಷಕರು ಕಾರಣ, ಅವರೂ ಇರಲಿಲ್ಲ ಅಂತಂದರೆ ಆ ಸಮುದಾಯ ಕಾರಣ ಆಗುತ್ತೆ ಅಂತ ಕರ್ತವ್ಯದಲ್ಲಿ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದೆ. ನೆಕ್ಸ್ಟ್ ಬರೋಣ. 299 ಜಗತ್ತಿನ ಪ್ರಪ್ರಥಮ ಲಿಖಿತ ಸಂವಿಧಾನ ಯಾವ ದೇಶ ತನ್ನ ಸೇರಿಸ್ಕೊಳ್ತು ಅಂತ. ಅಮೇರಿಕಾ, ಜರ್ಮನಿ, ಭಾರತ, ಇಟಲಿ ಅಂತ ಬಂದರೆ ನಿಮಗೆಲ್ಲ ಗೊತ್ತಿದೆ ಫಸ್ಟು ರಿಟರ್ನ್ ಕಾನ್ಸ್ಟಿಟ್ಯೂಷನ್ಸನ್ನು ಹೊಂದಿರತಕ್ಕಂಥ ದೇಶ ಅಮೇರಿಕಾ ದೇಶ. ನಿಮಗೆಲ್ಲ ನೆನಪಿರ್ಬೋದು ಅಮೇರಿಕಾದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ. ಓಕೆ, ಅಮೇರಿಕಾ ಸ್ವಾತಂತ್ರ್ಯ ಸಂಗ್ರಾಮ 1774ರಿಂದ 76, 2 ವರ್ಷದ ಬಗ್ಗೆ ಕಾನ್ಸೆಪ್ಟ್ ಮಾತ್ರ ಹೇಳ್ತೀವಿ ನಾವು. ಬಟ್ 1776 ಜುಲೈನಲ್ಲಿ ಅದು ತನ್ನ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊಳ್ಳುತ್ತೆ. ಬಟ್ ಅವತ್ತು ಈ ಕಾನ್ಸ್ಟಿಟ್ಯೂಷನ್ಸನ್ನು ಜಾರಿಗೆ ತರಬೇಕು ಅನ್ನುವಂಥ ದೊಡ್ಡ ಮಟ್ಟದ ಪ್ರಯತ್ನ ನಡೀತು. ಹಾಗಾಗಿ ಅವತ್ತು ಭಾರತದಲ್ಲೇ ಅಲ್ಲ ಅಮೇರಿಕಾದಲ್ಲೇ ಒಂದು ಅದ್ಭುತವಾದ ಲಿಖಿತ ಸಂವಿಧಾನವನ್ನು ತಗೊಂಬಂದರು. ಅಲ್ಲಿಯವರೆಗೂ ಬ್ರಿಟನ್ ಅಂಥ ದೇಶಗಳಲ್ಲಿ ಸಂವಿಧಾನದ ಪ್ರಜಾಪ್ರಭುತ್ವದ ಕಾನ್ಸೆಪ್ಟ್ಗಳಿದ್ರೂ ಕೂಡ ಲಿಖಿತ ಸಂವಿಧಾನಗಳು ಇರಲಿಲ್ಲ. ಬಟ್ ಲಿಖಿತ ಸಂವಿಧಾನವನ್ನು ಮೊಟ್ಟ ಮೊದಲಿಗೆ ಅಳವಡಿಸ್ಕೊಂಡ ದೇಶ ಅಮೇರಿಕಾ. ಕೇವಲ 14 ಆರ್ಟಿಕಲ್ಗಳೊಂದಿಗೆ 14 ವಿಧಿಗಳೊಂದಿಗೆ ಜಗತ್ತಿನ ಪುಟ್ಟ ಸಂವಿಧಾನ ಅಂತ ಕರಿತೀವಿ. ಅಂಥ ಪುಟ್ಟ ಸಂವಿಧಾನವನ್ನು ರಚನೆ ಮಾಡಿ ಅವತ್ತು ಇಡೀ ಪ್ರಪಂಚಕ್ಕೂ ಮತ್ತು ತನಗೂ ಅನ್ವಯಿಸ್ಕೊಂಡಂಥ ದೇಶ. ಅತಿ ಚಿಕ್ಕ ಸಂವಿಧಾನವನ್ನು ಹೊಂದಿದ್ರೂ ಕೂಡ ಜಗತ್ತನ್ನೇ ಕಂಟ್ರೋಲ್ ಮಾಡೋಷ್ಟು ಲೆವೆಲ್ಗೆ ಬೆಳೆದಂಥ ದೇಶ ಅಂದರೆ ಅದು ಅಮೇರಿಕಾ. ಹಾಗಾಗಿ ಅಮೇರಿಕಾದಲ್ಲಿ ಭಾಳ ದೊಡ್ಡ ಮಟ್ಟದ ರಾಜಕೀಯ ಹೋರಾಟಕ್ಕೆ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಸರ್ಕಾರ
ಜಾರಿಗೆ ಬರುವಂಥ ಸಂದರ್ಭ ಅದು. ಅದರ 3 ಜನ ರೂವಾರಿಗಳು ಆ ದೇಶದ ಸಂವಿಧಾನವನ್ನು ಬರೀತಾರೆ. ಯಾಕೆಂದರೆ ಜಾರ್ಜ್ ವಾಷಿಂಗ್ಟನ್ ಅವರು ಹೇಳ್ತಾರೆ, ನಾಳೆ ಬೆಳಗ್ಗೆ ಇಂಗ್ಲೆಂಡ್ ತನ್ನ ಯುದ್ಧದಲ್ಲಿ ಸೋಲತ್ತೆ, ಅಮೇರಿಕಾ ಸ್ವತಂತ್ರ ಆಗತ್ತೆ, ನನ್ನ ದೇಶಕ್ಕೊಂದು ಸಂವಿಧಾನ ಬೇಕು, ಬರೀರಿ ಅಂತ. ಯಾಕೆಂದರೆ ನಾಳೆ ಬೆಳಗ್ಗೆ 8 ಗಂಟೆಗೆ ಈ ದೇಶ ಸ್ವತಂತ್ರ ಆಗೋ ಸಂದರ್ಭ, ರಾತ್ರಿ 8 ಗಂಟೆಗೆ ಬಂದು ಈ ಸ್ಟೇಟ್ಮೆಂಟ್ ಕೊಡ್ತಾನೆ ಜಾರ್ಜ್ ವಾಷಿಂಗ್ಟನ್. 1 ಗಂಟೆಗೆ 1 ಶಾಸನವನ್ನು ಬರಿಬೇಕು ಅವರು ಅವತ್ತು. ಹಾಗಾಗಿ 11 ಗಂಟೆಯಲ್ಲಿ 11 ಶಾಸನಗಳನ್ನು ಬರೆದು ಬೆಳಗ್ಗೆ ಜಾರ್ಜ್ ವಾಷಿಂಗ್ಟನ್ ಟೇಬಲ್ಗೆ ರೆಡಿ ಮಾಡಿ ಇಡ್ತಾರೆ. ಆ ಕಡೆ ಇಂಗ್ಲೆಂಡ್ ಕಾರ್ನ್ವಾಲಿಸ್ ಅದರ ನಾಯಕತ್ವ ವಹಿಸ್ಕೊಂಡಿದ್ದ. ಅಮೇರಿಕಾ ಯುದ್ಧದಲ್ಲಿ ಸೋಲ್ತು, ಬ್ರಿಟನ್ ಯುದ್ಧದಲ್ಲಿ ಸೋತ ಇಂಗ್ಲೆಂಡ್ ಅಮೇರಿಕಕ್ಕೆ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡ್ತು. ಜಾರ್ಜ್ ವಾಷಿಂಗ್ಟನ್ ಆ ಸ್ವಾತಂತ್ರ್ಯದ ಘೋಷಣೆ ಮಾಡಿಬಿಟ್ಟು ನೂತನ ಸಂವಿಧಾನವನ್ನು ಜಾರಿಗೆ ತರ್ತಾನೆ. ಹಾಗಾಗಿ ಮೊಟ್ಟ ಮೊದಲ ಪ್ರಪಂಚದ ಲಿಖಿತ ಸಂವಿಧಾನವನ್ನು ಅಳವಡಿಸ್ಕೊಂಡ ದೇಶ ಅಮೇರಿಕಾ ಆಗತ್ತೆ. ನೆಕ್ಸ್ಟ್ ಬರೋಣ 300ನೇ ಪ್ರಶ್ನೆ. ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಭಾರತ ಸ್ವತಂತ್ರಗೊಂಡು ಅಸ್ತಿತ್ವಕ್ಕೆ ಬಂದಾಗ, ಸಂವಿಧಾನವನ್ನು ಜಾರಿಗೆ ತಂದಾಗ 7 ಮೂಲಭೂತ ಹಕ್ಕುಗಳನ್ನು ತಂದಿತ್ತು. ಕೊನೆಗೆ ಅದನ್ನು 6 ಮೂಲಭೂತ ಹಕ್ಕುಗಳೆಂದರೆ ಆಸ್ತಿ ಹಕ್ಕನ್ನು ಅವತ್ತು ತೆಗೆದುಹಾಕಿದರು, ಮೂಲಭೂತ ಹಕ್ಕಲ್ಲ ಅಂತ. ಇನ್ನು ಉಳಿದ 6 ಹಕ್ಕುಗಳು ಕೂಡ ಇಂಟ್ರಡ್ಯೂಸ್ ಆಯಿತು. ಹಾಗಾದರೆ ಅವುಗಳನ್ನು ರಕ್ಷಣೆ ಮಾಡೋರು ಯಾರು ಅಂತ ನಮ್ಮಲ್ಲಿ ಒಂದು ಕಡೆ ಅಂಬೇಡ್ಕರ್ ಅವರು ಹೇಳ್ತಾರೆ, ವಿಧಿ 32 ಇಡೀ ನಮ್ಮ ಜನಸಮುದಾಯವನ್ನು ಹೆಂಗೆ ರಕ್ಷಣೆ ಮಾಡುತ್ತೆ ಅನ್ನುವಂಥ ವಿಚಾರದಲ್ಲಿ. ಅದರಲ್ಲಿ ಇಲ್ಲಿ ಕೇಳ್ತಾರೆ ನಮಗೆ ಸುಪ್ರೀಂ ಕೋರ್ಟ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ರಾಷ್ಟ್ರಪತಿ. ಈ 4 ಕಾನ್ಸೆಪ್ಟಲ್ಲಿ ಯಾವುದು ನಮ್ಮಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತಂದರೆ, ಮೂಲಭೂತ ಹಕ್ಕುಗಳ ರಕ್ಷಕ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಮ್ಮಲ್ಲೊಂದು ಕಾಯ್ದೆನೇ ಇದೆ, ಆರ್ಟಿಕಲ್ 32ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ನಿಮ್ಮ ಮೂಲಭೂತ ಹಕ್ಕಿಗೆ ಏನಾದರೂ ಧಕ್ಕೆಯಾದ ಸಂದರ್ಭದಲ್ಲಿ ನೀವು ಅದನ್ನು ಪ್ರಶ್ನಿಸುವ ಹಕ್ಕು ನಿಮಗಿದೆ ಅಂತ. ಹಾಗೆ ಪ್ರಶ್ನಿಸಿದಾಗ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಕೂಡ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ತನ್ನ ನಿರ್ಣಯಗಳನ್ನು ಕೊಡ್ತಾ ಬರ್ತಾ ಇದೆ. ಹಾಗಾಗಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂದರೆ ಅದು ಸುಪ್ರೀಂ ಕೋರ್ಟ್ ಅಂತ ಕೂಡ ಹೇಳ್ತೀವಿ. ಇಷ್ಟೊಂದು ಅದ್ಭುತವಾದ ವಿಚಾರಧಾರೆಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಚಾರಗಳಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.